ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಮಲ್ಲೇಕೆರೆ ಗ್ರಾಮ ಗೌರಿಬಿದನೂರು ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಒಂದು ಪುಟ್ಟ ಹಳ್ಳಿನಲ್ಲಿ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಸಂಸಾರದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾನು. ನಮ್ಮ ತಂದೆಯವರು DM ಮುನಿಶಾಮಪ್ಪ ಅಂತ ಹೇಳ್ಬಿಟ್ಟು ಅವರು ದೊಡ್ಡ ಕಲಾವಿದರು. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಅವರಿಗೆ ದೊರೆತಿದೆ. ನಾನು ಅವರ ಹತ್ರನೇ ಸಂಗೀತ ಅಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಹಾರ್ಮೋನಿಯಂ ಸಂಗೀತವನ್ನು ಅವರ ಜೊತೆಗೆ ನಾನು ಕಲಿತಿದ್ದೇನೆ. ಹಾಗೂ ಪೌರಾಣಿಕ ರಂಗಗೀತೆಗಳನ್ನು ಅವರು ಆಗಾಗ ನನಗೆ ಕಲಿಸ್ಕೊಡ್ತಾ ಇದ್ದರು. ನಾಟಕಗಳನ್ನು ಕಲಿಸ್ಕೊಡೋದು ಕೂಡ ನನಗೆ ಅವರೇ ನಿರ್ದೇಶನ ಮಾಡ್ತಕ್ಕಂಥದ್ದು. ಎಲ್ಲ ಬಗೆಯ ಹಾಡುಗಳನ್ನು ಅವರು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರು. ಆಮೇಲೆ ಓದಿಕೊಂಡು ನಾನು BA ಪದವೀಧರನ ಆಗಿಬಿಟ್ಟು ವಿವೇಕಾನಂದ ಪ್ರೌಢಶಾಲೆ ಸೂಲಿಬೆಲೆ ಹೊಸಕೋಟೆ ತಾಲೂಕಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಈ ರಂಗಕಲೆಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಉದ್ದೇಶದಿಂದ ನಾನು ಈ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಬಿಟ್ಟು ವಿವಿಧ ಕಡೆ ನಾನಾ ಕಡೆ ನಾನು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ. ಸುಮಾರು 51 ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೀನಿ, ನಿರ್ದೇಶನ ಮಾಡಿದ್ದೀನಿ, ಸಂಗೀತ ಅದಕ್ಕೆ ಕೊಟ್ಟಿದ್ದೀನಿ. ಸರ್, ಈ ಕ್ಷೇತ್ರಕ್ಕೆ ನಾನು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬಿಟ್ಟು ಅಂತಂದರೆ, ಈ ಒಂದು ರಂಗಕಲೆ ಏನಿದೆ ಇದರಲ್ಲಿ ನಿಜವಾಗಲೂ ಕೂಡ ನಾವು ಎಷ್ಟೇ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಸ್ವಲ್ಪ ಹೊತ್ತು ಈ ಒಂದು ಕಲೆನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕಾಗಲಿ ಅದರ ಕಡೆ ನಾವು ಗಮನ ಕೊಟ್ಟಿದ್ದೆ ಆದರೆ ನಿಜವಾಗಲೂ ಕೂಡ ಏನು ಕಷ್ಟ ದುಃಖ ಏನಿರ್ತದೆ ಅದೆಲ್ಲ ದೂರ ಆಗಿಬಿಡ್ತದೆ, ಚಿಂತೆ ಏನೂ ಕೂಡ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಾಹಿತ್ಯ ಕೂಡ ಇದರಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಸಾಹಿತ್ಯ ಇದೆ. ಅನೇಕ ರಾಗಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಾಟಕಗಳನ್ನು ಕೂಡ ನಾವೆಲ್ಲ ಕಲಿಸ್ತಾ ಇದ್ದೀವಿ. ಹಾಗೂ ಸಾಹಿತ್ಯಕ್ಕೂ ಕೂಡ ಏನು ಕೊರತೆ ಇಲ್ಲ. ಸಾಹಿತ್ಯ ಸಂಪಾದನೆಗೋಸ್ಕರ ಅನೇಕ ಶಬ್ದ ಪರಿಚಯಗಳು ಕೂಡ ನಮ್ಗೆ ಆಗುವ ಒಂದು ದೃಷ್ಟಿನಲ್ಲಿ ಏನಾದರೂ ಕೂಡ ಈ ಒಂದು ಭಾರತೀಯ ಸಂಸ್ಕೃತಿ ಆಗ್ಬೋದು ಇದನ್ನು ಬೇರೆ ಬೇರೆ ಕಡೆಯೆಲ್ಲ ಸಾರ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇನೆ. ನಿಜವಾಗಲೂ ಕೂಡ ಬಹಳ ಪರಂಪರೆಯಾಗಿ ಬರ್ತಕ್ಕಂಥ ಇದು ಪೌರಾಣಿಕ ರಂಗಕಲೆ ನಾವೆಲ್ಲ ಈ ಒಂದು ಯುವ ಪೀಳಿಗೆ ಉಳಿಸಿ ಬೆಳೆಸಿ ಅದನ್ನು ಪ್ರೋತ್ಸಾಹಿಸಿ ಸಾಕಿ ಸಲಹಬೇಕಾಗಿದೆ ಸರ್. ಇದರಿಂದ ನಿಜವಾಗಲೂ ಕೂಡ ತುಂಬ ಯಶಸ್ಸನ್ನು ಕಾಣ್ಬೋದು. ಆಮೇಲೆ ತುಂಬ ಒಳ್ಳೆಯ ಸಾಹಿತ್ಯವನ್ನು ಇದೆ, ಸಂಪ್ರದಾಯಗಳಿದೆ, ಸಂಸ್ಕೃತಿ ಇದೆ, ಭಾಷೆ ಚೆನ್ನಾಗಿ ಬರುತ್ತೆ, ಆಮೇಲೆ ಹಾಡಿದೆ, ನೋವು ನಲುವನ್ನು ನಿವಾರಿಸ್ತಕ್ಕಂಥದ್ದು. ನಿಜವಾಗಲೂ ಕೂಡ ರಾತ್ರಿಯೆಲ್ಲ ಬಾರದ ಒಡವೆಗಳನ್ನು ಹಾಕೋಬಿಟ್ಟು ನಾವೇ ದುರ್ಯೋಧನ, ನಾವೇ ಕೃಷ್ಣ, ನಾವೇ ಕರ್ಣ, ನಾವೇ ಅರ್ಜುನ ಎಂಬತಕ್ಕಂಥದ್ದನ್ನು ಕೂಡ ನಮಗೆ ಅಭಿನಯಿಸ್ತಾರೆ ಕಲಾವಿದರು. ನಿಜವಾಗಲೂ ಕೂಡ ಭಾಳ ಸೊಗಸಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ನಾನು ಈ ಒಂದು ಕಲೆನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತಂದರೆ, ಈ ಒಂದು ಕಲೆಯಿಂದ 4-6 ಜನ ಸೇರಿಸ್ಬಿಟ್ಟು ಒಂದು ಟೀಮ್ಗೆ ನಾಟಕ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತಂದರೆ ಕನಿಷ್ಠ 18 ಜನರಿಂದ 20 ಜನರವರೆಗೂ ಬೇಕಾಗಿದೆ. ಅವರು ಅವಿದ್ಯಾವಂತರಾಗಿರ್ತಾರೆ, ಅವರು ಸಂಸ್ಕೃತಿ ಅವ್ರಿಗೂ ಕೂಡ ಇರೋದಿಲ್ಲ. ಅವರನ್ನು ಒಂದು ಕಡೆ ಸೇರಿಸ್ಬಿಟ್ಟು ಸುಮಾರು 3 ತಿಂಗಳ ಕಾಲ ಅವರಿಗೆ ನಾವು ತರಬೇತಿಯನ್ನು ಕೊಡ್ತಾ ಹಾಡೋದನ್ನು ಕಲಿಸ್ತಾ ಇರ್ತೀವಿ. ಜೊತೆಗೆ ಮಾತಾಡ್ತಕ್ಕಂಥ ಶೈಲಿ ನಾವು ಕಲಿಸ್ಕೊಡ್ತಾ ಇರ್ತೀವಿ. ಆಮೇಲೆ ಅದರ ಜೊತೆಯಲ್ಲಿ ಸಂಸ್ಕೃತಿ ಏನಿದೆ, ಭಾರತೀಯ ಸಂಸ್ಕೃತಿ ಏನಿದೆ ಅದರ ಸಂಪೂರ್ಣ ಪರಿಚಯ ಅವರಿಗೆ ಮಾಡಿಕೊಡ್ತೀವಿ. ಈ ಒಂದೆಲ್ಲ ಕೆಲಸಗಳು ಕೂಡ ಮಾಡ್ತಾ ಇರೋದಕ್ಕೆ ನನಗೆ ತೃಪ್ತಿ ತಂದಿದೆ. ನಾನು ಈ ಭಾರತ ದೇಶದಲ್ಲಿ ಹುಟ್ಟಿ ಭಾರತೀಯ ಪ್ರಜೆಯನ್ನಾಗಿ ಹುಟ್ಟಿದ್ದಕ್ಕೋಸ್ಕರ ಏನಾದರೂ ಕೂಡ ನಮ್ಮ ಭಾರತ ತಾಯಿಯ ಸೇವೆ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಏನಾದರೂ ನನ್ನಿಂದನೂ ಕೂಡ ಒಂದಷ್ಟು ಜನ ವಿದ್ಯಾವಂತರಾಗಬೇಕು. ವಿದ್ಯಾವಂತ ಅಂದರೆ ಸುಮ್ಮನೆ ನಾನು ಕರೆದು ಪಾಠ ಹೇಳ್ಕೊಡ್ತೀನಿ ಬಂದರೆ ಅಂತ ಹೇಳ್ಬಿಟ್ಟು ಕರೆದ್ರೆ ಯಾರೂ ಬರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಅವರನ್ನು ಸಾಕ್ಷರತರನ್ನಾಗಿ ಮಾಡೋ ಒಂದು ಉದ್ದೇಶದಿಂದ ಇಟ್ಕೊಂಡು ಆ ಎಲ್ಲ ಬಗೆಯಲ್ಲೂ ಕೂಡ ಅವರನ್ನು ನಾನು ಸುಸಂಸ್ಕೃತರನ್ನಾಗಿ ಮಾಡೋದಕ್ಕೂ ಕೂಡ ನಾನು ಕೈ ಹಾಕಿದ್ದೀನಿ. ನಿಜವಾಗ್ಲೂ ಕೂಡ ಈ ಒಂದು ನನಗೆ ಕೆಲಸ, ಈ ಒಂದು ರಂಗಕಲೆ ನಿರ್ದೇಶನ ಮಾಡ್ತಕ್ಕಂಥದ್ದಾಗ್ಬೋದು, ಸಂಗೀತ ನುಡಿಸ್ತಕ್ಕಂಥದ್ದಾಗ್ಬೋದು ನನಗೆ ಸಾಕಷ್ಟು ತೃಪ್ತಿ ತಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಹೇಳ್ತೀನಿ. ಸರ್, ನಿಜ ಹೇಳಬೇಕು ಅಂತ ಹೇಳ್ಬಿಟ್ಟು ಅಂತಂದರೆ ಆಧುನಿಕ ರಂಗ ಪ್ರವೇಶಗಳೇನಿದೆ, ರಂಗ ಪ್ರದರ್ಶನಗಳೇನಿದೆ ಅದರ ಬಗ್ಗೆ ನಿಜವಾಗ್ಲೂ ಕೂಡ ನನಗಂತೂ ತೃಪ್ತಿ ತಂದಿಲ್ಲ. ಕಾರಣ ಏನು ಅಂತ ಹೇಳ್ಬಿಟ್ಟು ಅಂತಂದರೆ, ಇಲ್ಲಿ ದುರ್ಯೋಧನ ಅಂತಂದರೆ ದುರ್ಯೋಧನ ನಮ್ಮ ರಾಜ್ಯದಲ್ಲೂ ಒಂದೇ, ಆಂಧ್ರದಲ್ಲೂ ಒಂದೇ ದುರ್ಯೋಧನೆ, ತಮಿಳುನಾಡಿನಲ್ಲೂ ಒಂದೇ ದುರ್ಯೋಧನೆ. ಆದರೆ ನಾವು ಬೇರೆ ಬೇರೆ ಸಾಮಾಜಿಕ ನಾಟಕಗಳು ಆಧುನಿಕ ರಂಗ ಏನಿದೆ ಅವರವರು ಬೇರೆ ಬೇರೆ ರೀತಿಯಲ್ಲಿ ಇದು ಆಲೋಚನೆ ಮಾಡೋಕೆ ಹೋಗ್ತಾ ಇರ್ತಾರೆ. ಅವರು ಒಂದು ಯಾರೋ ಒಂದು ನಿರ್ದೇಶಕರು ಅವರ ಮಟ್ಟಕ್ಕೆ ಒಂದು ಆಯ್ಕೆಯನ್ನು ಮಾಡಿಕೊಂಡು ಅವರು ಒಂದು ಥರ ತಯಾರು ಮಾಡ್ಕೊಂಡಿರ್ತಕ್ಕಂಥ ಬೊಂಬೆ ಆಗಿರ್ತದೆ ಅದು. ಆದರೆ ಈ ಪೌರಾಣಿಕ ರಂಗಕಲೆ ಹಂಗಲ್ಲ, ಈ ಗ್ರಾಮೀಣ ಪೌರಾಣಿಕ ಕಲೆನೂ ಹಂಗಲ್ಲ. ಆಧುನಿಕ ವೇಷಭೂಷಣಗಳಂತಂದರೆ ಅದು ತೃಪ್ತಿ ತರೋದಿಲ್ಲ. ಇದು ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು. ರಾಜವಂಶರು ಯಾವ ಥರ ಅವ್ರು ರಾಜ್ಯಭಾರವನ್ನು ಮಾಡಿದ್ದಾರೆ ಅದೇ ಪಿಕ್ಚರನ್ನು ನಾವು ತೋರಿಸ್ಬಿಟ್ಟು ನಾವು ಜನಗಳಿಗೆ ನಾವು ಪಾತ್ರವನ್ನು ಒಪ್ಪಿಸ್ತಾ ಇರ್ತೀವಿ. ಆಧುನಿಕ ಇದನ್ನು ರಂಗಕಲೆಯನ್ನು ನಾನು ನಿಜವಾಗ್ಲೂ ಕೂಡ ನಾನು ಇಷ್ಟಪಡ್ತಾ ಇಲ್ಲ. ಇದನ್ನು ನಾವು ಪೌರಾಣಿಕ ಏನಿದೆ, ಹಳೆಯ ಕಾಲದ್ದು ಏನಿದೆ, ಈ ಒಂದು ಏನು ಒರಿಜಿನಾಲಿಟಿ ಏನಿದೆ ಇದು ತಾತ್ಕಾಲಿಕ, ಇದು ಮೂಲ ಬಂದಿರತಕ್ಕಂಥದ್ದು. ಈ ಒರಿಜಿನಾಲಿಟಿ ಏನಿದೆ ಈ ರಂಗಕಲೆಯಲ್ಲಿ, ಈ ಪೌರಾಣಿಕ ರಂಗಕಲೆಯಲ್ಲಿ, ಹಳೆಯ ಪುರಾತನ ರಂಗಕಲೆಯಲ್ಲಿ ಮಾತ್ರ ಸಿಗ್ತದೆ. ಇದು ಆಧುನಿಕ ರಂಗಕಲೆಯಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ.
ಪೌರಾಣಿಕ ನಾಟಕದಲ್ಲಿ ಎಲ್ಲ ನಮ್ಮ ಭಾರತೀಯ ಸಂಗೀತವನ್ನು ನಾವು ಇಲ್ಲಿ ಅಳವಡಿಸ್ಕೊತಾ ಇರ್ತೀವಿ. ಸಂದರ್ಭಾನುಸಾರ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೂಡ ಆ ರಾಗಗಳನ್ನು ಇಲ್ಲಿ ಪರಿಚಯ ಮಾಡ್ಕೊತೀವಿ. ಸಂದರ್ಭಾನುಸಾರ ಭಾರತೀಯ ಹಿಂದೂಸ್ತಾನಿ ರಾಗಗಳನ್ನು ಕೂಡ ನಾವು ಅಳವಡಿಸ್ಕೊಂಡು ಕೆಲವು ಸಂದರ್ಭದಲ್ಲಿ ಈಗ ಶೋಕ ಆ ಥರ ಸೀನ್ ಬಂದಾಗ ಅದನ್ನು ಶಿವರಂಜನಿ ಅಂತ ಹೇಳ್ಬಿಟ್ಟು ಒಂದು ರಾಗದಲ್ಲಿ ಅದನ್ನು ಶೋಕ ರಾಗವಾಗಿ ನಾವು ಅದನ್ನು ವ್ಯಕ್ತಪಡಿಸ್ಕೊಂಡ್ರೆ, ಕೋಪದಿಂದ ಬರ್ತಕ್ಕಂಥ ಹಾಡು ಯಾವುದನ್ನು ಆಡಬೇಕು, ಗರ್ಜನೆ ಮಾಡ್ತಕ್ಕಂಥ ಇದರಲ್ಲಿ ಮಧ್ಯಮಾವತಿ ರಾಗವನ್ನು ನಾವು ಬಳಸ್ಕೊತೀವಿ. ಅದೇ ಥರ ಮತ್ತೆ ಕೋಪದಿಂದ ಬರಬೇಕು ಅಂತಂದಾಗ ಅದನ್ನು ಮೋಹನ ರಾಗದಲ್ಲೂ ಕೂಡ ನಾವು ಅಳವಡಿಸ್ಕೊಂಡು ಈ ಮೋಹನ ರಾಗ ಅಂತ ಹೇಳ್ಬಿಟ್ಟು ಅಂತಂದರೆ ಮೋಹನ ರಾಗ ಇದು ಕೋಪದಿಂದ ಬರ್ತಕ್ಕಂಥದ್ದು. ಕೋಪ ಎಲ್ಲಾನ ಜಾಸ್ತಿ ಇದಾದಾಗ ಅದನ್ನು ಕೋಪದಲ್ಲಿ ಆ ಮೋಹನ ರಾಗ ಅಥವಾ ಮಧ್ಯಮಾವತಿ ರಾಗವನ್ನು ನಾವು ಬಳಸ್ಕೊಳ್ತಾ ಇರ್ತೀವಿ. ಯಾವುದಾದ್ರೂ ಸೀನಲ್ಲಿ ರಂಗ ಪ್ರವೇಶದಲ್ಲಿ ರಂಗ ಪ್ರದರ್ಶನದಲ್ಲಿ ಯಾವುದಾದ್ರೂ ಒಂದು ಸೀನಲ್ಲಿ ಪಾತ್ರ ನಾವು ಒಪ್ಪಿಸಬೇಕು ಅಂತ ಹೇಳಿಬಿಟ್ಟು ಅಂದಾಗ, ಕೋಪ ಬಂದಿದೆ ಆ ವ್ಯಕ್ತಿಗೆ ಅಂತ ಹೇಳಿಬಿಟ್ಟು ಅಂದಾಗ ಅದನ್ನು ಮಧ್ಯಮಾವತಿ ರಾಗದಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ. ಹಾಡು ಯಾವ ಥರ ಅಂತ ಹೇಳಿಬಿಟ್ಟು ಅಂತಂದರೆ, ರಾಗವನ್ನು ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸ್ತ್ರೀಯ ಸಂಗೀತದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರಾಗ ಅದು. ಆಮೇಲೆ ಯಾವುದಾದ್ರೂ ಒಂದು ಖುಷಿಯಾಗಿರ್ತಕ್ಕಂಥದ್ದು ರಾಜಾರಾಣಿಯರ ಹಾಡು ಹೇಳ್ತಕ್ಕಂಥ ಒಂದು ಹಾಡನ್ನು ನಾವು ಹಿಂದೂಸ್ತಾನಿ ರಾಗವನ್ನು ಕೂಡ ಅಲ್ಲಿ ಹಿಂದೋಳ ರಾಗವನ್ನು ಅಲ್ಲಿ ನಾವು ತಗೊಂಡಿರ್ತೀವಿ. ಆ ಹಿಂದೋಳ ರಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತಂದರೆ, ಸಂದರ್ಭಕ್ಕೆ ಅನುಸಾರವಾಗಿ ಭಾರತೀಯ ಸಂಗೀತ ಆಗ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ದಿರ ಯಾವ ನಮ್ಮ ಸಂದರ್ಭಕ್ಕೆ ಯಾವುದು ನಮಗೆ ಅನುಕೂಲ ಅನುಚಿತವಾಗಿರ್ತದೋ ಆ ರಾಗಗಳನ್ನು ಹಲವಾರು ರಾಗಗಳನ್ನು ನಾವು ನಮ್ಮ ನಾಟಕದಲ್ಲಿ ಅಳವಡಿಸ್ಕೊಂಡು ಈ ಜನಗಳಿಗೆ, ಈ ಪ್ರೇಕ್ಷಕರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಒಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗಲೂ ಕೂಡ ಬಹಳ ಸೊಗಸಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ. ಇದೆಲ್ಲರೂ ಕೂಡ ಸೇರಿ ನಾವು ಕರ್ನಾಟಕ ಸಂಗೀತ, ಭಾರತೀಯ ಸಂಗೀತ ಆಗ್ಬೋದು, ಹಲವಾರು ಸಂಗೀತಗಳನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಈ ನಾಟಕ ಕಲಾವಿದರಿಗೆ ನಾವು ಕೊಟ್ಟು ಅವರಿಗೆ ಪರಿಚಯ ಮಾಡಿಸ್ತಾ ಈ ಒಂದು ರಂಗಕಲೆಯನ್ನು ಬೆಳೆಸಿ ಪೋಷಿಸಿ ಸಾಕಿ ಸಲ್ಲಿಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಿಗೂ ಕೂಡ ನಮ್ಮದು ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಪೌರಾಣಿಕ ರಂಗಕಲೆ ಗ್ರಾಮೀಣ ಭಾಗದಲ್ಲಿ ಹೊರತುಪಡಿಸಿ ನಗರ ಪ್ರದೇಶದಲ್ಲಿ ನಶಿಸಿ ಹೋಗ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂತ ಹೇಳ್ಬಿಟ್ಟು ಅಂತಂದರೆ ಈ ಒಂದು ಕಲೆ ದಿನ ದಿನೇ ನಶಿಸಿ ಹೋಗ್ತಾ ಇದೆ ಹೊರತು ಇದನ್ನು ನಾವು ಇಂಪ್ರೂವ್ ಮಾಡೋದಕ್ಕೆ ಯಾವುದೇ ಒಂದು ಇದನ್ನು ನಾವು ಮಾಡ್ತಾ ಇಲ್ಲ. ಹೀಗಾಗಿ ಈ ಕಲೆಯನ್ನು ಹಿಂಗೆ ಬಿಟ್ಬಿಟ್ರೆ ನಮ್ಮ ರಾಜ ಮಹಾರಾಜರು ಆಳಿರ್ತಕ್ಕಂಥ ಕಥೆಗಳನ್ನು ನಿಜವಾಗಲೂ ಕೂಡ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಇದು ದೊರೆಯೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಬಹಳ ಗುಣಗಳನ್ನು ಇದಾಗಿರೋದ್ರಿಂದ ಇದನ್ನು ನಾವು ಸಾಕಷ್ಟು ರೀತಿಯಲ್ಲಿ ಪರಿಶ್ರಮ ಮಾಡಿಬಿಟ್ಟು ಇದನ್ನು ನಾವು ಉಳಿಸಬೇಕಾಗಿದೆ. ಎಲ್ರಿಗೂ ನಾವು ಕರ್ನಾಟಕ ಸರ್ಕಾರಗಳು ಮನಸ್ಸು ಮಾಡಬೇಕು. ಹಲವಾರು ವಿದ್ಯಾವಂತ ಗುರುಗಳಿದ್ದಾರೆ ಹಳ್ಳಿಗಳಲ್ಲಿ, ಬಡವರಾಗಿದ್ದಾರೆ, ಅವ್ರಿಗೆ ಚೈತನ್ಯ ತುಂಬಬೇಕು, ಅವರಿಗೆ ಸಹಾಯಧನವನ್ನು ಕೊಡ್ತಾ ಅವರನ್ನು ಕರೆತಂದು ಒಳ್ಳೆ ನಮ್ಮ ಪ್ರಾಥಮಿಕ ಶಾಲೆ ಆಗ್ಬೋದು, ಪ್ರೌಢಶಾಲೆ ಆಗ್ಬೋದು, ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆ ಉಪಾಧ್ಯಾಯರನ್ನು ನೇಮಕ ಮಾಡಿಕೊಂಡು ಈ ರಂಗಕಲೆಗೆ ಒಂದು ಶಿಕ್ಷಕರನ್ನು ನೇಮಕ ಮಾಡಿಬಿಟ್ಟು ಆ ರಂಗಕಲೆಯನ್ನು ಆ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರಗಳು ಮಾಡಬೇಕಾಗಿದೆ. ನಿಜವಾಗಲೂ ಕೂಡ ಈ ಥರ ಎಲ್ಲ ಮಾಡಿದಾಗ ನಮ್ಮ ರಂಗಕಲೆ, ಪುರಾತನ ಕಲೆ ಏನಿದೆ ಅದನ್ನೆಲ್ಲವನ್ನು ಕೂಡ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಒಂದು ಸಹಾಯಸ್ಥವನ್ನು ನೀಡಬೇಕು. ಒಳ್ಳೆ ವಿದ್ಯಾವಂತರನ್ನು ಗುರುತಿಸಬೇಕು, ಅವರನ್ನು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅವರ ಹತ್ರ ಇರ್ತಕ್ಕಂಥ ಒಂದು ವಿದ್ಯೆ ಏನಿದೆ ಅದು ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ಸಾಹಸವನ್ನು ಕೂಡ ಈ ಸರ್ಕಾರ ಆಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಸಾರ್ವಜನಿಕರಾಗ್ಬೋದು ಎಲ್ಲರೂ ಮಾಡಿದ್ರೆ ಈ ರಂಗಕಲೆಯನ್ನು ನಾವು ಉಳಿಸಿ ಬೆಳೆಸ್ದಂಗೆ ಆಗ್ತದೆ. ನಶಿಸಿ ಹೋಗುತ್ತಿರುವ ರಂಗಕಲೆಯನ್ನು ನೀವೆಲ್ಲ ಸೇರು ಕೂಡ ಈ ಒಂದು ಇದನ್ನು ಸಾಕಬೇಕಾಗಿದೆ, ಸಲಹೆಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಅದನ್ನು ಕಾದಿಟ್ಟು ಅದನ್ನು ಸಂಗ್ರಹ ಮಾಡಿಬಿಟ್ಟು ಅವರಿಗೆ ನಾವು ಕೊಡಬೇಕಾಗಿದೆ. ಕುರುಕ್ಷೇತ್ರ ನಾಟಕದಲ್ಲಿ ಬರ್ತಕ್ಕಂಥ ಕರ್ಣನ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪಾತ್ರ. ಅದು ಕರ್ಣನನ್ನು ಏನಾದರೂ ಮಾಡಿಬಿಟ್ಟು ಅವನ ಶಕ್ತಿಯನ್ನು ಕಡಿಮೆ ಮಾಡಬೇಕು ಎಂಬ ಉದ್ದೇಶದಿಂದ ಕೃಷ್ಣ ಹಲವಾರು ತಂತ್ರಗಳನ್ನು ಕೊಡ್ತಾ ಇರ್ತಾರೆ. ಆ ತಂತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಕುಂತಿಯನ್ನು ಕರೆತಂದು, ನೋಡಮ್ಮ
ನೀನು ಕರ್ಣನನ್ನ ನೀನು ಒಂದು ಮಾತನ್ನು ತಗೊಂಡು ಬರಬೇಕು, ಬಾಣವನ್ನು ತೊಡಬೇಡ ಅಂತ ಹೇಳಿಬಿಟ್ಟು ಒಂದು ಮಾತನ್ನು ತಗೊಂಡು ಬರಬೇಕು. ಇಲ್ದಿದ್ರೆ ನಿನ್ನ ಪಾಂಡವರು 5 ಜನ ಪಾಂಡವರನ್ನ ಅವನು ನಾಶ ಮಾಡಿಬಿಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಅದಕ್ಕೆ ನೀನು ಈಗಲೇ ಗಂಗಾ ತೀರಕ್ಕೆ ಹೋಗ್ಬಿಟ್ಟು ಅವನ ಹತ್ರ ಭಾಷೆಯನ್ನು ತಗೊಂಡು ತೊಟ್ಟ ಬಾಣವನ್ನು ಪುನಃ ತಡಬೇಡ ಅಂತ ಹೇಳಿಬಿಟ್ಟು ನೀನು ಭಾಷೆಯನ್ನು ತಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಅಂದಾಗ ಕೃಷ್ಣನ ಮಾತು ಕೇಳಿಕೊಂಡು ಆ ಕುಂತಿದೇವಿ ಕರ್ಣನ ಹತ್ರಕ್ಕೆ ಬರ್ತಾಳೆ. ಆ ಕರ್ಣ ಆವಾಗ ಕೇಳ್ತಾನೆ, ಏನು ಕೊಡ್ಬೇಕು ನಿನಗೆ ಅಂದಾಗ, ನೋಡಪ್ಪ ನೀನು ತೊಟ್ಟ ಬಾಣವನ್ನು ತೊಡಬೇಡ, ನನಗೆ ಆ ಥರ ಮಾತು ಕೊಡು, ನೀನು ನಿಜವಾಗಲೂ ಕೂಡ ಯಾವುದೇ ರೀತಿ ಸಂಶಯ ಇಲ್ವಾ, ನನಗೆ ಗ್ಯಾರಂಟಿ ಕೊಡ್ತೀಯ ಅಂದಾಗ ಈ ಹಾಡನ್ನ ಹೇಳ್ತಾರೆ. ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಧರ್ಮ ಸಾಕ್ಷಿಯನ್ನು ಬರ್ತಕ್ಕಂಥ ಹಾಡಿದು. ಇದು ಕರ್ಣನು ತನ್ನ ತಾಯಿಗೆ ತೊಟ್ಟ ಬಾಣವನ್ನು ತೊಡಬೇಡ ಅಂತ ಮಾತು ಕೊಟ್ಟಾಗ, ನೀನು ಸಂಶಯ ಪಡಬೇಡಮ್ಮ, ನಿನ್ನಾಣೆ ನಾನು ಈ ಒಂದು ಮಾತನ್ನು ನಡೆಸ್ಕೊಡ್ತೀನಿ ಅನ್ನೋ ಒಂದು ಇದರಿಂದ ಕರ್ಣ ಆ ರೀತಿ. ಇತ್ತೀಚಿನ ದಿನಗಳಲ್ಲಿ ಈ ಸಾಫ್ಟ್ವೇರು ಇದೆಲ್ಲ ಕಂಪ್ಯೂಟರ್ಗೆ ಬಂದುಬಿಟ್ಟು ಈ ರಂಗಕಲೆ ಜಾಸ್ತಿ ನಶಿಸಿ ಹೋಗ್ತಾ ಇದೆ. ನಿಜವಾಗಲೂ ಕೂಡ ನಾವು ಕಲಾವಂತಿಕೆಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯರು ಕೂಡ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ನಮ್ಮದು ಭಾರತೀಯ ಸಂಸ್ಕೃತಿ ಬಹಳ ಅಗಾಧವಾಗಿರ್ತಕ್ಕಂಥ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ನಾವೆಲ್ಲ ಕಾಪಾಡಬೇಕಾಗಿದೆ. ಕಲಾವಂತಿಕೆ ನಮ್ಮಲ್ಲಿ ಬೆಳೆಬೇಕು, ಕಲಾ ಸೇವೆಯನ್ನು ನಾವು ಮಾಡಬೇಕು, ಕಲಾವಿದರನ್ನು ನಾವು ಪ್ರೋತ್ಸಾಹಿಸಬೇಕು, ಕಲಾದೇವಿಯನ್ನು ಆರಾಧಿಸಬೇಕು. ನಿಜವಾಗಲೂ ಕೂಡ ಈ ಥರ ಆರಾಧಿಸಿದಾಗ ಮಾತ್ರ ಈ ಒಂದು ಭಾರತ ದೇಶಕ್ಕೆ ಒಂದು ಅರ್ಥ ಬರ್ತದೆ, ಭಾರತೀಯ ಸಂಸ್ಕೃತಿಗೆ ಅರ್ಥ ಬರ್ತದೆ. ನಾವೆಲ್ಲ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಿಜವಾಗಲೂ ಕೂಡ ಭಾರತಾಂಬೆಗೆ ತುಂಬ ಸಂತೋಷ ಆಗ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲ. ಒಟ್ಟಿನಲ್ಲಿ ನಾವು ಕಲಾವಂತರಾಗಬೇಕು, ಕಲಾವಿದರನ್ನು ಗುರುತಿಸಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ಕಲಾವಿದರನ್ನು ಬೆಳೆಸಬೇಕು, ಕಲಾದೇವಿಯನ್ನು ನಾವು ಆರಾಧಿಸಬೇಕು ಅಂತ ಹೇಳ್ಬಿಟ್ಟು ಸಂದೇಶವನ್ನು. ಕಲಾವಿದರನ್ನ ನಿಜವಾಗ್ಲೂ ಕೂಡ ನಾವು ಗೌರವಿಸಬೇಕಾಗಿದೆ, ಕಲಾದೇವಿಯನ್ನು ಪೂಜಿಸಬೇಕು, ಕಲಾದೇವಿಯನ್ನು ಆರಾಧಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.